ಡಿಕೆಶಿ ವರ್ಸಸ್ ಸಿದ್ದು ವರ್ಸಸ್ ಹರಿ ವರ್ಸಸ್ ವೇಣು ವರ್ಸಸ್ ಸುರ್ಜೇವಾಲಾ. ಯಾರ್ ಲಿಸ್ಟು ಒಪ್ಪೋದು, ಯಾರ್ ಲಿಸ್ಟ್ ಕೈ ಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಮಧ್ಯೆಯೇ ಗೊಂದಲ ಶುರುವಾಗಿದೆ. ಡಿಕೆಶಿ ವರ್ಸಸ್ ಸಿದ್ದು, ಸಿದ್ದು ವರ್ಸಸ್ ಹರಿ, ಹರಿ ವರ್ಸಸ್ ವೇಣುಗೋಪಾಲ್, ವೇಣುಗೋಪಾಲ್ ವರ್ಸಸ್ ಸುರ್ಜೇವಾಲಾ. ಎಲ್ಲರ ತಾನು ಒಂದೊಂದು ಲಿಸ್ಟ್ ಇದೆ. ಸಿಎಂ ಡಿಕೆ ಸಂಪುಟ ವಿಸ್ತರಣೆಗೆ ಮತ್ತಷ್ಟು ವಿಳಂಬ, ಬಗೆಹರಿಸಲಾಗದ ಕಗ್ಗಂಟಾದ ಸಚಿವ ಸಂಪುಟ ವಿಸ್ತರಣೆ, ಹೈಕಮಾಂಡ್ಗೆ ಜಟಿಲ ಸಮಸ್ಯೆಯಾದ ಸಂಪುಟ ವಿಸ್ತರಣೆ, ಚಿದಂಬರ ರಹಸ್ಯ ಭೇದಿಸಲಾಗದೆ ಹೈಕಮಾಂಡ್ ಪರದಾಟ, ಪ್ರತ್ಯೇಕ ಪಟ್ಟಿ ಸುಳಿಯೊಳಗೆ ಸಿಲುಕಿದ ದೆಹಲಿ ನಾಯಕರು. ಪೂರ್ತಿಯಾಗಿ ಕ್ಯಾಬಿನೆಟ್ ಅನ್ನ ರೆಡಿ ಮಾಡಬೇಕು. ಡಿಕೆ ಶಿವಕುಮಾರ್ ಕಂಪ್ಲೀಟ್ ಕ್ಯಾಬಿನೆಟ್ ಆಗಬೇಕು. ಬಟ್ ಇಲ್ಲಿ ಬಗೆಹರಿಯದ ಸಮಸ್ಯೆ ಏನು ಅಂತ ಅಂದ್ರೆ, ಡಿಕೆ ಶಿವಕುಮಾರ್ ಹತ್ರನೂ ಒಂದು ಲಿಸ್ಟ್ ಇದೆ, ಸಿದ್ದರಾಮಯ್ಯ ಅವರ ಹತ್ರನೂ ಒಂದು ಲಿಸ್ಟ್ ಇದೆ, ಅತ್ತ ಬಿಕೆ ಹರಿಪ್ರಸಾದ್ ಹತ್ರನೂ ಒಂದು ಲಿಸ್ಟು, ವೇಣುಗೋಪಾಲ್, ಸುರ್ಜೇವಾಲಾ ಎಲ್ಲರ ಹತ್ರನೂ ಒಂದು ಲಿಸ್ಟು. ಅದ್ರ ಮತ್ತೆ ರಾಹುಲ್ ಗಾಂಧಿ ಅಂತೂ ಒಂದು ನಿಲುವು, ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರೋರು ಬೇಕು, ಹೊಸ ಮುಖಗಳಿಗೆ ಆದ್ಯತೆ ಕೊಡಬೇಕು ಅಂತ. ಈ ಎಲ್ಲದರ ನಡುವೆ ಯಾರಿಗೊಪ್ಪದಿರುವಂಥ 20 ಸ್ಥಾನಕ್ಕೆ ಯಾರನ್ನ ತುಂಬೋದು? ಯಾರ್ಯಾರು ಲಿಸ್ಟಿಂದ ಆಯ್ಕೆ ಮಾಡ್ಕೋಬೇಕು? ಯಾರನ್ನ ಕೈ ಬಿಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಯಾಕಂದರೆ 20 ಸ್ಥಾನಕ್ಕೆ ಆಕಾಂಕ್ಷಿಗಳೆಷ್ಟು? 40 ಆಕಾಂಕ್ಷಿಗಳು. ಎಲ್ಲರೂ ಕೂಡ ನನಗೂ ಬೇಕು ನಿನಗೂ ಬೇಕು ಅಂತ, ಯಾರು ಕೂಡ ಹಿಂದೆ ಸರಿಯುವಂಥವ್ರು ಇಲ್ಲವೇ ಇಲ್ಲ. ಎಲ್ಲರನ್ನೂ ಸಮಾಧಾನ ಪಡಿಸ್ಕೊಂಡು ಒಂದು ಪಟ್ಟಿಯನ್ನು ರೆಡಿ ಮಾಡಿಕೊಂಡು ಅದನ್ನು ರಿಲೀಸ್ ಮಾಡಬೇಕು. ಡಿಕೆ, ಬಿಕೆ, ಸಿದ್ದು, ವೇಣು, ರಣದೀಪ್ರಿಂದ ಪ್ರತ್ಯೇಕ ಪಟ್ಟಿ. ಒಂದಕ್ಕೊಂದು ತಾಳಮೇಳವೇ ಇಲ್ಲದಿದ್ದಕ್ಕೆ ಮೂಡದ ಒಮ್ಮತ. ಹಲವು ಪಟ್ಟಿಗಳಿಂದ ದೆಹಲಿ ನಾಯಕರಿಗೆ ತಲೆನೋವು. ಸಿದ್ದು ರೀತಿ ಸಂಪುಟ ಅಧಿಕಾರಕ್ಕೆ ಸಿಎಂ ಡಿಕೆಶಿ ಪಟ್ಟು. 75% ಹೆಸರು ಮನ್ನಣೆ ನೀಡಿ ಎನ್ನುತ್ತಿರುವಂತ ಡಿಕೆ. ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ 2 ಪಟ್ಟಿ ಮಾತ್ರ ಸಲ್ಲಿಕೆ ಆಗಿತ್ತು. ಕೆಲವರ ಹೆಸರು ಸೇರಿಸಿ ಹೈಕಮಾಂಡ್ನಿಂದ ಫೈನಲ್ ಮಾಡಲಾಯಿತು. ಬಟ್ ಈಗ ಸಿದ್ದು ಮಾದರಿಯೇ ಬೇಕು ಎಂದು ಸಿಎಂ ಡಿಕೆ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. ಸಿಎಂ ಸ್ಥಾನ ತ್ಯಜಿಸಿದ್ದಕ್ಕೆ ಹೆಚ್ಚು ಸ್ಥಾನಕ್ಕೆ ಸಿದ್ದು ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ ನೋಡಿ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ನಿಂದಲೂ ಇದೇ ವಾದ. ಸೋಮವಾರ ಹೈಕಮಾಂಡ್ನಿಂದ ಮತ್ತೊಂದು ಹಂತದ ಪ್ರತಿಕ್ರಿಯೆ. ಡಿಕೆ ಶಿವಕುಮಾರ್ ಅವರ ಕೋಟಾದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್, ಲಕ್ಷ್ಮಣ್ ಸವದಿ ಇದ್ದಾರೆ, ಅಥಣಿ. ಇನ್ನ ಆರತಿ ಕೃಷ್ಣ ಪರಿಷತ್ ಸದಸ್ಯೆ, ಎನ್.ಎ. ಹ್ಯಾರಿಸ್ ಶಾಂತಿನಗರ. ಡಿಕೆ ಶಿವಕುಮಾರ್ ಕೋಟಾದಲ್ಲಿ ಇವ್ರು ಇರಬಹುದು ಅಂತ. ಎಚ್.ಸಿ. ಬಾಲಕೃಷ್ಣ ಮಾಗಡಿ ಶಾಸಕ, ಎನ್. ಚಲುವರಾಯ ಸ್ವಾಮಿ ನಾಗಮಂಗಲ. ಅಂದರೆ ಒಂದು ಅಂದಾಜಿಸಲಾಗಿದೆ ಡಿಕೆ ಶಿವಕುಮಾರ್ ಆಪ್ತರು ಅವ್ರ ಕೋಟಾದಲ್ಲಿದ್ದಾರೆ ಅಂತ. ಎಸ್.ಎಸ್. ಮಲ್ಲಿಕಾರ್ಜುನ್ ದಾವಣಗೆರೆ ಉತ್ತರ, ಎಸ್.ಆರ್. ಶ್ರೀನಿವಾಸು ಗುಬ್ಬಿ ಕ್ಷೇತ್ರ, ಮಧು ಬಂಗಾರಪ್ಪ ಸೊರಬ, ಕೆ.ಎಂ. ಶಿವಲಿಂಗೇಗೌಡ ಅರಸೀಕೆರೆ, ರಿಜ್ವಾನ್ ಅಹಮದ್ ಶಿವಾಜಿನಗರ. ಎಸ್, ಡಿಕೆ ಶಿವಕುಮಾರ್ ಕೋಟ. ಸಿದ್ದರಾಮಯ್ಯ ಕೋಟ, ಡಾಕ್ಟರ್ ಎಸ್.ಸಿ. ಮಹದೇವಪ್ಪ, ಕೆ.ಎನ್. ರಾಜಣ್ಣ, ಎಸ್ ಅಫ್ಕೋರ್ಸ್ ಇರ್ತಾರೆ. ನಾವೊಂದು ಅಂದಾಜಿಸಲಾಗಿದೆ. ಬಿ. ನಾಗೇಂದ್ರ ಇರಬಹುದು. ದಿನೇಶ್ ಗುಂಡೂರಾವ್ ಸಿದ್ದರಾಮಯ್ಯ ಕೋಟಾದಿಂದ, ಸಂತೋಷ್ ಲಾಡ್, ಎಸ್, ಕೆ. ವೆಂಕಟೇಶ್ ಪಿರಿಯಾಪಟ್ಟಣ, ಎಸ್. ಪೊನ್ನಣ್ಣ ವಿರಾಜಪೇಟೆ. ಸಿದ್ದರಾಮಯ್ಯ ಕೋಟಾದಲ್ಲಿ ಇವರ ಲಿಸ್ಟ್ಗಳು ಇರಬಹುದು ಅಂತ ಅಂದಾಜಿಸಲಾಗಿದೆ. ಎಲ್ಲರೂ ಒಂದೊಂದು ಲಿಸ್ಟನ್ನು ತಂದು ಕೊಟ್ರೆ ಎಲ್ಲರನ್ನ ಆಯ್ಕೆ ಮಾಡೋಕ್ಕಾಗಲ್ರಪ್ಪ, ಒಂದು ಲಿಸ್ಟನ್ನು ಮಾಡಿಕೊಡಿ ಅಂತ ಹೈಕಮಾಂಡ್ ಹೇಳ್ತಾ ಇದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಯಾಕೆ ದೆಹಲಿಯಿಂದ ವಾಪಸ್ ರಾಜ್ಯಕ್ಕೆ ಮರಳಿ ಬಿಡ್ತಾರೆ ಅಂತ ಅಂದರೆ,
ಎಲ್ಲ ಲಿಸ್ಟನ್ನು ತೆಗೆದುಕೊಂಡು ಇನ್ನು ಎಲ್ರಿಗೂ ಅವಕಾಶ ಕೊಡೋಕ್ಕಾಗುತ್ತಾ? ಕೊಡುವಂಥದ್ದು 20 ಮಂದಿಗೆ ಅವಕಾಶ ಮಾಡಿಕೊಡ್ಬೇಕು. ಒಂದು ಫೈನಲ್ ಲಿಸ್ಟನ್ನು ಮಾಡಿಕೊಡಿ, ಅದನ್ನು ಹೈಕಮಾಂಡ್ ಗಮನಿಸುತ್ತೆ. ಅದರಲ್ಲಿ ಹೈಕಮಾಂಡ್ ಏನಾದರೂ ಚೇಂಜಸ್ ಮಾಡಬೇಕಾ? ಮಾಡುತ್ತೆ. ಇಲ್ಲ ಅಂತ ಅಂದರೆ ಸರಿ ಇದೆ ಅಂತ ಅಂದರೆ ಅದಕ್ಕೆ ಒಪ್ಪಿಗೆ ಕೊಡುತ್ತೆ. ಇವೆಲ್ಲದರ ಮಧ್ಯೆ ರಾಹುಲ್ ಗಾಂಧಿಯ ನಿಲುವೇನು ಗೊತ್ತಾ? ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕು. ಹಳೆ ಟೀಮ್ ಜೊತೆ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ, ಹೊಸಬರಿಗೆ ಆದ್ಯತೆ ಕೊಡೋಣ, ಹೊಸದ ಏನಾದರೂ ಒಂದು ಮಾಡ್ತಾರೆ, ಅಧಿಕಾರ ಕೊಟ್ಟು ನೋಡೋಣ ಏನಾಗುತ್ತೋ ಅನ್ನುವಂಥ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಇರುವಂಥದ್ದು. ಈಗಾಗಲೇ ಕಳೆದ ಬಾರಿ ಏನು ಹೊಸಬ್ರು ಕೂಡ ಹೋಗಿ ಅಂದರೆ ಹೊಸಬರು ಅಂತ ಅಂದರೆ ಒಂದು 3-4 ಬಾರಿ ಶಾಸಕರಾದಂಥವರು, ಇದುವರೆಗೂ ಕೂಡ ಸಚಿವ ಸ್ಥಾನ ಸಿಗದೇ ಇದ್ದಂಥವ್ರು, ಅವರಿಗೆ ಎಸ್ ರಾಹುಲ್ ಗಾಂಧಿ ಕೋಟ, BK ಹರಿಪ್ರಸಾದ್ ಪರಿಷತ್ ಸದಸ್ಯ, NS ಬೋಸರಾಜು ಪರಿಷತ್ ಸದಸ್ಯ, ರಹೀಂ ಖಾನ್ ಬೀದರ್, ಶಿವಾನಂದ ಪಾಟೀಲ್ ಬಸವನ ಬಾಗೇವಾಡಿ, HK ಪಾಟೀಲ್ ಗದಗ, PM ನರೇಂದ್ರ ಸ್ವಾಮಿ ಮಳವಳ್ಳಿ. ರಾಹುಲ್ ಗಾಂಧಿ ಕೋಟಾದಲ್ಲಿ ಬೇಳೂರು ಗೋಪಾಲಕೃಷ್ಣ ಸಾಗರ ಇರಬಹುದು, ಇವರು ಇರಬಹುದು ಅಂತ ಜಮೀರ್ ಅಹ್ಮದ್ ಖಾನ್ ಚಾಮರಾಜಪೇಟೆ, M ಕೃಷ್ಣಪ್ಪ, ಇದು KC ವೇಣುಗೋಪಾಲ್ ಕೋಟಾ ನೋಡಿ, M ಕೃಷ್ಣಪ್ಪ ವಿಜಯನಗರ, ಜಮೀರ್ ಅಹ್ಮದ್ ಖಾನ್ ಚಾಮರಾಜಪೇಟೆ. ವೇಣುಗೋಪಾಲ್ ಟೀಮ್ನಲ್ಲಿ ಜಮೀರ್ ಅಹ್ಮದ್ ಖಾನ್ ಇದ್ದೇ ಇರ್ತಾರೆ. M ಕೃಷ್ಣಪ್ಪ ವಿಜಯನಗರ. ಹೀಗೆ ಒಬ್ಬೊಬ್ರದ್ದು ಒಂದೊಂದು ಕೋಟ. ಹಾಗಾಗಿ ಯಾರಿಗೆ ಅವಕಾಶ ಮಾಡಿಕೊಡೋಣ ಅನ್ನೋದ್ರಲ್ಲಿ ಹೈಕಮಾಂಡ್ ಗೊಂದಲದಲ್ಲಿದೆ.